ಇದ್ದ ಪಾಂಡವರೇ ಪರಿಯೊಳ ಇರಲತ್ತ ಏಳನೆ ದಿವಸದಲ್ಲಿ ಪಾಂಡವರಿ ಪರಿಯೋಳ್ ಇರಳತ್ತ ಏಳನೆ ದಿವಸದಲ್ಲಿ ಪುರುಷೋತ್ತಮನು ಸುಜ್ಞಾನ ದೃಷ್ಟಿಯ ತೆರೆದು ಪರಿಕಿಸಲು ಉತ್ತರ ದೀಪ ನಾನು ವರದ ಕಪ್ಪಾತ ನಾನು ವಸುದೆಗೆ ವಸುದೇವ ದೇವಕಿಯರ ಮಗನಾಗಿ ಜನಿಸಿ ಕೃಷ್ಣಾಭಿಧಾನದಿಂದ ಕಾಣಿಸಿಕೊಂಡದ್ದು ನಂದಗೋಕುಲದಲ್ಲಿ ಬಾಲಲೀಲೆಯ ನೆಲೆಯಲ್ಲಿ ಯಾದವರನ್ನೆಲ್ಲ ತಿದ್ದಿ ಖಳರನೇಕರನ್ನು ತರೆದು ಮಾವನಾದಂತಹ ಕಂಸನನ್ನು ಮಾವ ಎನ್ನುವಂತಹ ಭಾವವನ್ನೇ ತೊರೆದು ಮರ್ದಿಸಿ ಮಥುರೆಯನ್ನು ಮುಕ್ತಗೊಳಿಸಿದ್ದೇನೆ. ನಂತರ ಕಾರಣಾಂತರಗಳಿಂದ ದ್ವಾರಾವತಿಯಲ್ಲಿ ಸಮುದ್ರ ಮಧ್ಯದಲ್ಲಿ ದ್ವಾರಾವತಿಯನ್ನು ನಿರ್ಮಿಸಿ ಸಕಲ ಬಂಧು ಬಾಂಧವರೊಂದಿಗೆ ಇರುವಂತಹ ಸಂದರ್ಭದಲ್ಲಿ ಮುಂದಣ ಕಾಯಕಕ್ಕೋಸ್ಕರವಾಗಿ ನಾನೇ ಕಾರಣವನ್ನು ಹುಡುಕಿ ಇಂದಿಗೆ 7 ದಿವಸಗಳಾಯಿತು. ಕತೆ ಯಾವ ಹಂತಕ್ಕೆ ತಲುಪಿತು ಎನ್ನುವುದನ್ನು ಅಂತರಂಗದಿಂದ ಅರಿತಾಗ ಸರಿ ಸರಿ ನನ್ನ ನಿರ್ಣಯದಂತೆ ಉತ್ತರಾಧಿಪನ ಮಗನಾದಂತಹ ಗಯ ನನ್ನ ಕೋಪಕ್ಕೊಳಗಾಗಿ ನನ್ನ ನಿಜ ಸಖನಾದಂತಹ ಪಾರ್ಥನ ಮೊರೆ ಸೇರಿ ಆಶ್ರಯವನ್ನು ಪಡೆದಿದ್ದಾನಂತೆ. ಸರಿ ಸರಿ ನನ್ನ ಮುಂದಿನ ಹೆಜ್ಜೆ ಏನು ಎನ್ನುವುದನ್ನು ಆಲೋಚಿಸುತ್ತಾ ಇರುವಾಗ ಮುಂದೆ ಬರುವಂತಹ ಭಾರತ ಯುದ್ಧದಲ್ಲಿ ನನ್ನವರ ದೃಢ ಚಿತ್ತವೇನೆಂಬುದನ್ನು ಪರೀಕ್ಷಿಸಲು ಸುಖವಾಗಿ ಸತ್ವದ ಅನ್ವೇಷಣೆಯಾಗಬೇಕಾಗಿದೆ. ಅದಕ್ಕೆ ಬೇಕಾಗಿ ಏನ ಮಾಡಲಿ ಎನ್ನುವ ಹಾಗೆ ಆಲೋಚನೆಯನ್ನು ಕೈದಾಗ ಇದ್ದಾಳಲ್ಲ ನನ್ನ ಮುತ್ತಿನ ತಂಗಿ ಸುಭದ್ರ, ಆಕೆಯನ್ನೇ ಕರೆದು ಸಕಲ ವಿಚಾರವನ್ನು ವಿನಿಮಯವನ್ನೇ ಮಾಡಿಕೊಳ್ಳುತ್ತೇನಂತೆ. ಆದ್ದರಿಂದ ತಂಗಿ ಸುಭದ್ರ, ಎದ್ದೇಳು ಸುಭದ್ರ, ಹೀಗೆ ಬಾ. ಕ್ಷೇಮವೇ? ದೊಡ್ಡಣ್ಣ ಬಲಭದ್ರ, ಸಣ್ಣಣ್ಣನಾದಂತಹ ನೀನು ವಾಸುಭದ್ರ. ನಿನ್ನೀರ್ವರ ಭದ್ರತೆಯಲ್ಲಿ ಭದ್ರವಾಗಿರುವ ಈ ಸುಭದ್ರಿಗೆ ಅಭದ್ರತೆಯ ಚಿಂತೆ ಕಾಡಿದ್ದೆ. ಸಂತುಷ್ಟಳಾದ ತಂಗಿ. ಆಗಲ್ಲ ತಂಗಿ, ಅಣ್ಣ, ಹೀಗೆ ಬಾ. ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳುವುದಕ್ಕಿತ್ತು. ಏನಣ್ಣ? ಅಮ್ಮ ತಂಗಮ್ಮ, ಅಮ್ಮ ತಂಗಮ್ಮ ಸೌಭದ್ರ ಒಳ್ಳೆ ನಿರ್ಮಲವಾದುದು ಕಾರ್ಯಗುಣಾದ್ರೆ ಸುಭದ್ರೆ
ಅಮ್ಮ ತಂಗಮ್ಮ ಸೌಭದ್ರ ಒಳ್ಳೆ ನಿರ್ಮಲವಾದುದು ಕಾರ್ಯಗುಣಾದ್ರೆ ಒಳ್ಳೆ ನಿರ್ಮಲವಾದುದು ಕಾರ್ಯ. ಹೌದಮ್ಮ. ಪಾಂಡವರ ಕುರಿತಾಗಿ ಅದರಲ್ಲೂ ನನ್ನವರ ಬಗೆಗಾಗಿ ನಿನಗೆಷ್ಟು ಮಮತೆ ಇದೆ ಎನ್ನುವುದನ್ನು ಅರಿತಾ ಒಳಗಿರು ತಾಯಿ. ಮಕರಂದ, ಏನಾಯ್ತು? ಒಳ್ಳೆ ಮಳೆ ಬರ್ತಾ ಉಂಟು. ಮಳೆಯು ಜೋರು ಗಾಳಿ ಬೀಸ್ತಾ ಉಂಟು. ಅದು ದೂರದಿಂದ ಗುಡುಗು. ಹಾ, ಬಂತು 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 ಆಗಿಂದ ಕೇಳ್ತಾ ಇದ್ದೇನೆ ಈ ಅಣ್ಣ ತಂಗಿಯರ ಮಾತು. ಇವರೇ ಒಂದು ಅಣ್ಣ ತಂಗಿಯರು. ಓಲೆ ಭಾಗ್ಯ ಉಳಿಸಬೇಕಂತೆ. ಇವರ ಭಾಗ್ಯ ಉಳಿಸುವಾಗ ಇಲ್ಲಿ ನನ್ನ ಭಾಗ್ಯ ಏನಾಗ್ತದೋ ಏನೋ. ಇವರ ನಾಟಕವನ್ನ ಸ್ವಲ್ಪ ನಾನು ನೋಡ್ತೇನೆ. ಸ್ವಾಮಿ ನಮಸ್ಕಾರ. ಸ್ವಾಮಿ ಆಯ್ತು. ಆಯಿತಾಯಿತು ಪಂಚ ಪ್ರಾಣ ಪಾಂಡವರೆಂಬ ಆ ಆ ಆ ಆ ಆಯಿತಾಯಿತು ಪಂಚ ಪ್ರಾಣ ಪಾಂಡವರೆಂಬ ನ್ಯಾಯದಿ ತಲೆ ತುಂಬ ಹೊತ್ತಿರಿ ನೀವು ಈ ವ್ಯವಸ್ಥೆಗೆ ತಂದನ ಪಾರ್ಥ ನೆಂಟರ ಈ ವ್ಯವಸ್ಥೆಗೆ ತಂದನ ಪಾರ್ಥ ನೆಂಟರ ಪ್ರಿಯ ನಿಮ್ಮ ನೋನುಂಗ ಬಂದಿದೆ ಕಾದ ಆ ಆ, 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 ಸ್ವಾಮಿ ಆಯ್ತು. ಕೃಷ್ಣ ಹೋಗು ಆಯ್ತಂತೆ. ಏನಾಯ್ತು ಮಕರಂದ? ಅಮ್ಮ ಊಟಕ್ಕಾಯ್ತಲ್ಲಮ್ಮ. ನಿನ್ನ ತಲೆ ಎದ್ರೆ ಊಟ ಬಿದ್ರೆ ನಿದ್ದೆ. ಮತ್ತೇನೇ ರುಕ್ಮಿಣಿ? ಈಗ ಹೇಗಾಯ್ತು ಅದನ್ನು ನಾನು ಹೇಳ್ತೇನೆ. ಏನು ಅಮ್ಮ, ಸ್ವಲ್ಪ ಹತ್ತಿರ ಬನ್ನಿ. ಇನ್ನು ಸ್ವಲ್ಪ ಹತ್ತಿರ, ಇನ್ನು ಸ್ವಲ್ಪ ಹತ್ತಿರ. ಯಾಕೋ? ಆಹಾ ಕೃಷ್ಣ, ಅಂದು ಮದುವೆ ಮಂಟಪದಲ್ಲಿ ಹೇಗಿದ್ದೀರೋ ಹಾಗೇ ಇದ್ದೀರಿ. ಯಾರು ಕೇಳಿದ್ರು ನಿನ್ನ? ಅದನ್ನೆಲ್ಲ ನಾನು ಹೇಳಿದ್ದು. ಮತ್ತೇನೆ? ಸ್ವಾಮಿ ನನ್ನವರು ಅಂತ ಹೇಳಿ ಹೇಳಿ ಆ ಪಾಂಡವರನ್ನ ತಲೆ ತುಂಬ ಹೊತ್ತಿದ್ದೀರಲ್ಲ ಅಂತ. ಕೃಷ್ಣ ಸ್ವಲ್ಪ ತಲೆ ಬಗ್ಗಿಸು. ಯಾಕೋ? ನೀ ಬಗ್ಗಿಸು. ಎಲ್ಲಿ ಕಾಣುವುದಿಲ್ಲ ಅಮ್ಮ. ಆ ಪಾಂಡವರನ್ನಲ್ಲ, ಅದರಲ್ಲೊಬ್ಬ ಭೀಮಣ್ಣ ಅಂತ ಇದ್ದಾನೆ. ಅವನನ್ನು ಬಿಡಿ, ಅವನ ಗದೆಯನ್ನೇ ಹೋರುವುದಕ್ಕೆ ಆಗುವುದಿಲ್ಲ. ಇನ್ನು ನೀವು ಹೇಳ್ತೀರಿ ಆ ಪಾಂಡವರನ್ನಂತೆ. ಏನ್ ಹೇಳ್ತೀರಮ್ಮ ನೀವು? ಏ ಮಕರಂದ, ಹೊರುವ ಬಗ್ಗೆ ನಿನಗೇನು ಅನುಚಿತ ಇದೆ? ಅದೇನು ಕೇಳ್ತಿ ಕೃಷ್ಣ? ಯಾಕೋ? ನನ್ನ ಅಜ್ಜಿ ಸತ್ರು. ಏನು ಹೇಳ್ತಿ? ಹೌದು, ಹಾ? ನನ್ನ ಅಜ್ಜಿ ಸತ್ರು. ಸತ್ತ ಹೆಣ ಹೋರುವುದಕ್ಕೆ 10 ಜನ ಸಾಕಾಗಿಲ್ಲ. ಹೌದಾ? ಇನ್ನು ಈ ಅಮ್ಮ ಹೇಳ್ತಾರೆ ಆ ಪಾಂಡವರನ್ನು ಹೋರುವುದಂತೆ. ಅಯ್ಯೋ ಮಕರಂದ, ನಾನು ಹೇಳಿದ್ದು ತಲೆ ಮೇಲೆ ಅಂದ್ರೆ ಪ್ರೀತಿಯಿಂದ ಸಲುಗೆಯಿಂದ ನನ್ನವರು ಅತ್ತೆ ಮಕ್ಕಳು ಅಂತ ಹೊತ್ತಿದ್ದಾರೆ ಅಂತ. ಸರಿ, ಏನಾಯ್ತು ಈಗ? ಏನಾಯ್ತು? ಹಾ. ಈಗ ಅದೇ ಸಲುಗೆಯಿಂದ ನಿಮ್ಮನ್ನು ಹುಲಿಯ ಹಾಗೆ ನುಂಗಲು ಬರುತ್ತಿದ್ದಾರೆ. ಅದು ಸುಳ್ಳು. ನಾನು ಮೊನ್ನೆ ಹೋಗಿ ನೋಡಿ ಬಂದದ್ದು. ಅವರು ಹಾಗೆ ಇಲ್ಲ ಆಯ್ತಾ? ಹಾಗಲ್ವೋ ಮಕರಂದ. ಮತ್ತೆ ಮೊದಲು ಊರಲ್ಲಿರುವಾಗ ಜಯ ಜಯ ಎನ್ನುತ್ತಾ ಇಲಿಯ ಹಾಗೆ ಮೆದುವಾಗಿದ್ರು. ಈಗ ಕಾಡು ಸೇರಿ ಗೆಡ್ಡೆ ಗೆಣಸು ತಿಂದು ಹುಲಿಯ ಸ್ವಭಾವ ಬಂದಿದೆ ಎಂದದ್ದು. ಓಹೋ, ಹಾಗು? ಹೌದು ಸ್ವಾಮಿ. ಈಗ ಪ್ರೀತಿಯಿಂದ ನಾನು ಏನು ಮಾಡಿದೆ ಹೇಳು? ಹೇಳಲೇ? ಹಾ? ನಿಮ್ಮ ತಂಗಿಯನ್ನು ಯಾರಿಗೆ ಕೊಡಲು ನಿರ್ಧಾರ ಮಾಡಿದ್ರು ನಿಮ್ಮಣ್ಣ? ಅವನಿಗೆ, ಹಲಸಿನಕಾಯಿ ಪಟ್ಟಣದ ಕುರುವನಿಗೆ. ಏ ಮಕರಂದ, ಅದು ಹಾಗಲ್ಲು. ಮತ್ತೆ ಹಸ್ತಿನಾವತಿಯ ಗೌರವನಿಗೆ. ಏನಾಯ್ತು ಈಗ? ಬಿಟ್ಟು
ಬಿಟ್ಟಿದ್ದೀರಾ? ಯಾಕೆ? ಹುಟ್ಟಿನಲ್ಲಿ ಅರ್ಜುನನ್ಗೆ ಕೊಟ್ಟಿರಲ್ಲ, ಹೇಗಾಯ್ತು? ಅದೆಲ್ಲ ಋಣ ಅಲ್ವೇನೆ ರುಕ್ಮಿಣಿ? ಏನು ಹೇಳ್ತೀವ ಮಕರಂದ? ಹೌದು ಹೌದು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಲಯ. ಏ ಮಕರಂದ, ಏನು ಅದು? ಹಾಗಲ್ಲ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎನ್ನುವ ಹಾಗೆ. ಸ್ವಾಮಿ, ಹಾ? ಅದನ್ನೆಲ್ಲ ಬಿಡಿ. ಹ? ಗಂಟು ಕಟ್ಟಿ ಕೊಟ್ಟಿರಿ. ಅದೇನದು? ಅಂದೊಮ್ಮೆ ಒಂದು ಯಾಗ ಮಾಡಿದ್ರಿ. ಹಾ, ಅದು ಕೃಷ್ಣ. ಯಾವುದು? ದಿನಾಶ್ರಮೇಧ. ಛೇ, ಪ್ರಾರಬ್ಧವೇ. ಅದು ದಿನಾಶ್ವಮೇಧ ಪುಣ್ಯಾತ್ಮ. ಹಾ, ಅದೇ. ಹಾ. ಅದಕ್ಕಾಗಿ ಎಷ್ಟು ಸಂಗ್ರಹವಾಗಿತ್ತು. ಹ್ಮ್. ಅದನ್ನೆಲ್ಲ ಏನು ಮಾಡಿದ್ರಿ? ಅದನ್ನೆಲ್ಲ ದಾನ ಮಾಡಿದೆ. ಅಷ್ಟೇಯ? ತುಂಬಾ ಉಳಿದಿತ್ತಲ್ವಾ? ಹ. ಅದನ್ನೆಲ್ಲ ಗಂಟು ಕಟ್ಟಿ ಆ ಪಾಂಡವರಿಗೆ ಕೊಟ್ಟಿರಿ. ಓಹೋ, ಅದೋ ವಿಚಾರ. ಕಾರಣವಿದೆ. ಏನು? ಮದುವೆ ಸಂದರ್ಭದಲ್ಲಿ ಹ. ಬಳುವಳಿ ಕೊಟ್ಟಿರಲಿಲ್ಲ, ಹಾಗಾಗಿ ಅವರಿಗೆ ದಾನ ಮಾಡಿದ್ದು. ನನಗೂ ಕೊಟ್ಟಿದ್ದಾರೆ ಒಂದು ಗಾಡಿ. ಅದರಲ್ಲಿ ಹಲಸಿನ ಬೀಜ, ಹುಳಿ ಬೀಜ, ಕುಂಬಳಕಾಯಿ, ಸಗಣಿ ಉಂಡೆ, ಹೀಗೆ ಕೊಟ್ಟಿದ್ದೇ ಕೊಟ್ಟಿದ್ದು. ಆಯ್ತಪ್ಪ, ಅದಾದ್ರೂ ನೆನಪು ಬೇಡವಾ ನಿಮಗೆ? ಯಾಕೆ? ಈಗ ನೋಡಿ, ನಿಮಗೆ ತಿರುಗಿ ಬಿದ್ರು. ಬೇಗ ಉಪಕಾರ ಮಾಡುವ ಉದಾರತೆ. ಆಯ್ತು ಮಾರೈತಿ, ಈಗ ನಾನೇನು ಮಾಡ್ಬೇಕಂತ ನೀನು ಹೇಳುದು? ಸ್ವಾಮಿ, ಹ? ಇನ್ನು ನೀವು ಹ. ನಾನು ಹೇಳಿದಾಗೆ ಕೇಳಬೇಕು. ಏನು? ನೀನು ಹೇಳಿದಾಗೆ ನಾನು ಕೇಳಬೇಕಲ್ವಾ? ಹೌದು ಸ್ವಾಮಿ. ಆಯ್ತು ಮಾರೈತಿ, ಇನ್ನು ನೀನು ಹೇಳಿದ ಹಾಗೆ ನಾನು ಕೇಳುತ್ತೇನೆ, ಆಯ್ತಾ? ಕೃಷ್ಣ, ಏನಾಗಿದೆ? ಒಂದು ದಿನ ಇಲ್ಲಿಂದ ನೇರವಾಗಿ ಮನೆಗೆ ಹೋದೆ. ಹ. ಆಗ ಮಧ್ಯಾಹ್ನ ಹೊತ್ತಾಗಿತ್ತು. ಊಟ ಬಡಿಸು ಅಂದೆ. ಹ. ಆಗ ಶುರು ಮಾಡಿದ್ಲು, ಏನು? ಊಟ ತಯಾರಾಗಿಲ್ಲ, ಯಾಕಂದ್ರೆ ಮನೆ ಮಕ್ಕಳ ಕೆಲಸ ಯಾರು ಮಾಡ್ತಾರೆ ಅಂತ. ಹ. ಕೋಪದಿಂದ ಒಂದು ಕೊಟ್ಟೆ. ತಕ್ಷಣ ಪೆಟ್ಟಿಗೆ ಕಟ್ಟಿದ್ಲು. ಪೆಟ್ಟಿಗೆ ಕಟ್ಟಿದ್ದ? ಹಾ, ಕೃಷ್ಣ. ಏನು ಹೇಳ್ತೀಯೋ? ಹೌದು. ನೀನೇನು ಮಾಡ್ಲಿಲ್ವಾ? ನಾನು ಬೇಡಿದೆ ಕೃಷ್ಣ. ಹೌದಾ? ಆಗ ಹೇಳಿದ್ದು, ಹ? ನಾನು ನಿಲ್ಬೇಕಾದ್ರೆ ನೀವು ನಾನು ಹೇಳಿದ ಮಾತು ಕೇಳ್ಬೇಕು ಅಂತ. ಹೌದಾ? ಅಂದೆ. ಹ. ಅಂದಿನಿಂದ ಶುರುವಾಯ್ತು ಕೃಷ್ಣ. ಹೊರಟ್ರೆ ಸಾಕು ಕೃಷ್ಣ. ಎಲ್ಲಿಗೆ ಹೋಗುದು? ಬಟ್ಟೆ ತೊಳೆದು ಹೋಗಿ. ಸ್ನಾನಕ್ಕೆ ಹೋದ್ರೆ ಸಾಕು ಕೃಷ್ಣ. ಮಕ್ಕಳನ್ನು ಸ್ನಾನ ಮಾಡಿಸಿ, ಅಡಿಗೆ ಮಾಡಿದ್ರೆ ಪಾತ್ರೆ ತೊಳೀರಿ. ಅಬ್ಬಾ ಸಾಕಪ್ಪ ಸಾಕು. ಆದ್ದರಿಂದ ಕೃಷ್ಣ ಬೇಡ. ಸ್ವಾಮಿ, ಕುಂತಿ ಪುತ್ರನ ತಳ್ಳಿ ಬೇಡ. ಅದು ಬೇಡ, ಬೇರೆ ಮಾಡುವ. ಎಂತದ್ದು? ತಳಿ ತಲೆ. ತಳ್ಳಿ ಎಂದರೆ ಗೊಡವೆ. ರುಕ್ಮಿಣಿ, ಸ್ವಾಮಿ, ಇನ್ನು ನಾನು ಆ ಪಾಂಡವರ ಸುದ್ದಿಗೆ ಇಲ್ಲ. ಬಾಯಿಯಲ್ಲಿ ಹೇಳಿದ್ರೆ ಸಾಲದು. ಮತ್ತೇನು ಮಾಡ್ಬೇಕೆ? ಪಾಂಡವರ ಸ್ವತ್ತನ್ನು ಕಳಿಸಿ. ಅದೇನದು? ಒಂದು ದೊಡ್ಡ ಕಾಲದೀಪ, ಹ. ಮತ್ತೊಂದು ಅರೆವ ಕಲ್ಲು, ಹ. ಮತ್ತೊಂದು ಸ್ವಾಧಿಕ ಪ್ರಸಂಗಿ. ಅದನ್ನೆಲ್ಲ ನಾನು ಹೇಳಿದ್ದು. ಸುಭದ್ರೆಯ ವಿಚಾರವನ್ನು. ಕೈ ಹಿಡಿದವನು ಕಾಡಲ್ಲಿ, ಇವಳು ಇಲ್ಲಿ. ಆಮೇಲೆ ಅವನೊಬ್ಬ ಇದ್ದಾನೆ, ಇಷ್ಟಿಷ್ಟು ತಿಂತಾನೆ. ಸ್ವಾಮಿ, ಇಬ್ಬರನ್ನು ಹೊರಗೆ ಹಾಕಿ. ಏ ರುಕ್ಮಿಣಿ, ಇಲ್ಲಿಗೆ ಬಾ. ನೋಡಿ ಮಾತನಾಡ್ಬೇಕೆ? ಮತ್ಯಾಕೆ? ಹೊಡಿಲಿಕ್ಕೆ ಬಾ. ರಾಮ, ರಾಮಾಯಣ. ಕೆಟ್ಟು ನಾಟರ ಸೇರುವುದು ಕಷ್ಟ ದರಿಯೊಳು. ಕೆಟ್ಟು ನಾಟರ ಸೇರುವುದು ನಾಳೆ ಕೊಲ್ಲದೆ ಉಳಿದೆನು ಅಂತಾದರೆ ನನಗೆ ಅಗ್ನಿ ಪ್ರವೇಶವೇ ಗತಿ. ಒಂದು ವೇಳೆ ಕೊಂದರೆ ನಾಳೆ ನರನಿಗೂ ಅದೇ ಸ್ಥಿತಿ. ಅತ್ತೆಯ ಮಗನೆಂದು ಬಿಟ್ಟರೆ ಉಭಯ ಸಂಕಟವಮ್ಮ. ಇದಕ್ಕೆ ಪರಿಹಾರವೇ ಇಲ್ವೇ? ಪರಿಹಾರ ಉಂಟು. ಏನನ್ನ? ನೀನೊಂದು ಕೆಲಸ ಮಾಡಬೇಕು. ಅದಕ್ಕೆ ಏನು ಮಾಡ್ಬೇಕಲ್ಲ? ಅರದನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡೇಗೆ ಬರದೆ ಗಯ್ಯನ ಕೊಂಡು ಬಾರೇ ಸುಭದ್ರೆ. ಕುರುರಾಯ ಪರಿಕಾರ್ಯ ಮಾಡದಂದದೆ, ಕುರುರಾಯ ಪರಿಕಾರ್ಯ ಮಾಡದಂದದೆ. ನರನಿರಲಿ ನಿಲ್ಲದೆ ಬೇಗಿ ಬೇಳುತ್ತ ಬತ್ತೆ. ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ತಂಗಿ
ಮಾಡಬೇಕು. ಏನು ಮಾಡಬೇಕು? ನೇರವಾಗಿ ಕಾಮ್ಯಕಾವನಕ್ಕೆ ಹೋಗಬೇಕು. ವಿಚಾರದ ಆಳವನ್ನು ಅರಸನಿಗೆ ಮನ ಮುಟ್ಟುವಂತೆ ತಿಳಿಸು. ಹೇಗಾದರೂ ಮಾಡಿ ಆ ಗಯನನ್ನೇ ಇಲ್ಲಿಗೆ ಕರೆದುತ್ತಾ. ಒಂದು ವೇಳೆ ಪಾರ್ಥನು ಒಪ್ಪದೆ ಉಳಿದನು ಎಂತಾದರೆ ಕುರುರಾಯ ಪರಿಹಾಸ್ಯ ಮಾಡಿಯಾನು ಎಂತಲೂ ಹೋಗಿ ತಿಳಿಸಮ್ಮ. ಹೋಗು ತಾಯಿ. ಹಾಗಲನ್ನು ಶುಭವಾಗುವಂತೆ ಆಶೀರ್ವಾದ ಮಾಡೋಣ. ನಿನ್ನಿಚ್ಛೆಯಂತೆ ಆಗಲಿ ಸುಭದ್ರ. ಎಲ್ಲ ಮಾತನು ಕೇಳಿ ಹರಿ ಗೋವಿಂದ ನೀನ ಗದಿಯನುತ ಅರವಿಂದ ಮುಖಿ ನಡೆದಂದಳ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಇವತ್ತಿಗಿಂತ 6 ದಿವಸ ಮೊದಲು ನಾವು ಇವರು ಮರದ ನೆರಳಿನಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಕುಬೇರ ತನಯ ಗಯನಾಮಕನು ನನ್ನ ಕಾಲಿಗೆರಗಿ ಪ್ರಾಣ ರಕ್ಷಣೆಯನ್ನೇ ಬೇಡಿದ. ಕ್ಷಾತ್ರ ಕುಲಜನಾಗಿ ನಿನ್ನ ತಲೆಯ ಕೊಂಬವರ ತಲೆಯ ಕೊಂಬೆ ತಪ್ಪಿದಡೆ ದಾವಾನನವ ಹೋಗುವೆ. ದೇವಕಿ ಸುತನಾನೆ ದಿಟ ಎಂಬ ಹಾಗೆ ಪ್ರತಿಜ್ಞಾಬದ್ಧನಾದೆ. ಆದರೆ ಆತನಿಗೆ ಪ್ರಾಣಾಪಾಯವಿರುವುದು ವಾಸುದೇವನಿಂದಲೇ ಎಂಬುದನ್ನು ತಿಳಿದ ಕೂಡಲೇ ಆಕಾಶವೇ ತಲೆಯ ಮೇಲೆ ಬಿತ್ತು ಅಥವಾ ಭೂಮಿಯೇ ಬಾಯಿ ಬಿರಿಯಿತೋ ಎಂಬ ಹಾಗೆ ನಾವೈವರು ಸ್ಮೃತಿ ತಪ್ಪಿದೆವು. ಬಳಿಕ ಚೇತರಿಸಿಕೊಂಡ ನಮ್ಮಣ್ಣ ಧರ್ಮರಾಯ ಕ್ಷಾತ್ರ ಧರ್ಮದ ಪ್ರಕಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದೇ ಧರ್ಮ. ಒಂದು ವೇಳೆ ಕಾಯುವ ದೇವನಾದಂತಹ ವಾಸುದೇವನೇ ಎದುರಾಗಿ ಬಂದರು ಕಾಯುವ ದೇವರ ಪದತಳದಲ್ಲಿ ಪ್ರಾಣಾರ್ಪಣೆಯನ್ನು ಮಾಡುವ ಒಂದೇ ಬುದ್ಧಿಯಲ್ಲಿ ನಾವೈವರಿದ್ದೇವೆ. ಆದರೆ ನನಗೆ ಈಗ ನೆನಪಾಗುತ್ತಿರುವುದು ನನ್ನ ಮಡದಿಯಾದಂತಹ ಸೌಭದ್ರೆ ಹಾಗೂ ಮಗನಾದಂತಹ ಅಭಿಮನ್ಯುವಿದ್ದು. ಹೇಗಿದ್ದಾರೋ ಎನಿತಿದ್ದಾರೋ ಏನು ಮಾಡುತ್ತಾ ಇದ್ದಾರೋ ಆ ಹರಿಯೇ ಕಂದಿದ ನನ್ನ ಕಾಂತಿಯೋ ಚಲನ ಕಮಲದೊಂದು ಬಿದ್ದೊರಳಿದಳು ಕರುಣಿಯೇ ಕಾವುದೆಂದೆನುದ ಆ ಬಂದೆಯೇನೆ ಮಂದಯೇನೆ ಬಂದೆ
ಆದರೆ ಹಿಂದೇಕೆ ಹೀಗೆ? ಅಷ್ಟು ಧಾರೆಯನ್ನೇ ಸುರಿಸುತ್ತಾ ಕಂದಿದಾನನದಿಂದ ಮಂದವಾದ ನಡಿಗೆಯಿಂದ ನನ್ನತ್ತ ಬರುತ್ತಾ ಇರುವೆಯಲ್ಲ, ಏನಾಯಿತು? ದ್ವಾರಕೆಯಲ್ಲಿ ಬಲಭದ್ರ ಸ್ವಾಮಿ, ವಾಸುದೇವ ಸ್ವಾಮಿ, ಕ್ಷೇಮಿಗಳೇ, ನನ್ನ ಕುಲದೀಪನಾದಂತಹ ಅಭಿಮನ್ಯು ಅವನು ಹೇಗಿದ್ದಾನೆ ಹೇಳೆ? ಇನಿ ಅನಿಲಾಲಿಸಯ್ಯ ಬೇಡುವೆ ನಿನ್ನ ಗಣದಿನ ಗಣ ವ್ಯತ್ಯಯ ಬೇಡುವೆ ನಿನ್ನ ಮನದಿನ ಘನ ವ್ಯತ್ಯಯ ಧನಪತಿ ತನಯನೋ ಧನಪತಿ ತನಯನೋ ಬಚ್ಚಿಟ್ಟುಕೊಂಡು ಘನ ಮೋಸ ಆದಿನ್ನೇನೋ ಧನಪತಿ ತನಯನನ್ನು ಬಚ್ಚಿಟ್ಟುಕೊಂಡು ಘನ ಸತಿಯಾದವಳಿಗೆ ಪತಿಯೇ ಸರ್ವಸ್ವ. ಹೌದೇ? ಸತಿಗೊದಗಿದ ದುಃಖ ವ್ಯಥೆ ಏನಿದ್ದರೂ ಪರಿಹಾರ ಆಗಬೇಕಾದದ್ದು ಪತಿಯಿಂದ. ಈಗ ಅದೇ ಆಗಿದೆ. ಏನಾಯ್ತು? ಆ ಧನಪತಿ ತನಯನನ್ನು ರಕ್ಷಿಸಲು ನೀವು ಒಪ್ಪಿದ್ದರಿಂದ ದೊಡ್ಡ ಮೋಸವೇ ಆಗಿದೆ. ಏನಾಯಿತು? ನಾಳೆ ಸಂಜೆಗೆ ಮೊದಲು ಆ ಗಯನನ್ನು ಕೊಲ್ಲದುಳಿದರೆ ಅಗ್ನಿಕುಂಡಕ್ಕೆ ಪ್ರವೇಶಿಸುತ್ತೇನೆ ಅಂತ ಅಣ್ಣ ಹೇಳ್ತಾ ಇದ್ದಾನೆ. ಸುಭದ್ರ, ಸ್ವಾಮಿ, ನಾನು ಪ್ರತಿಜ್ಞಾಬದ್ಧನಾಗಿದ್ದೇನೆ. ಏನು ಮಾಡುವುದೇ? ಸ್ವಾಮಿ, ನೀವು ನಿಮ್ಮ ಪ್ರತಿಜ್ಞಾ ವಾಕ್ಯದಂತೆ ನಡೆವ ಮನ ಮಾಡಿದ್ರೆ ಅಲ್ಲಿ ಅಣ್ಣ ಅವನದೇ ದಾರಿಯಲ್ಲಿ ಸಾಗಿದ್ರೆ ಯುದ್ಧವೇ ಆಗುತ್ತದೆ. ಪರಿಣಾಮ ಯೋಚಿಸಿ ಸ್ವಾಮಿ. ಇದು ತನಕ ಮೈತ್ರಿಗೆ ಆದರ್ಶವಾಗಿ ಸಂಬಂಧಕ್ಕೆ ಮೇಲ್ಪಂಕ್ತಿ ಆಗಿದ್ದವರು ಈಗ ಜಗಳ ಮಾಡಿದ್ರೆ ಅಲ್ಲಿ ಕೌರವರು ಕೈ ಕಟ್ಟಿ ನಗುತ್ತಾರಲ್ವೇ ಸ್ವಾಮಿ? ಬಡವರಾದವರಿಗೆ ಬಲ್ಲಿದರೆ ಕೂಡ ಹೋರಾಟವಾದ್ರೆ ಹೇಗಾದೀತು ಅಂತ ಯೋಚಿಸಬೇಕು ಅಂತ ಅಣ್ಣ ಹೇಳ್ತಾನೆ. ಸುಭದ್ರ, ಸ್ವಾಮಿ, ಇಷ್ಟೆಲ್ಲ ನೀನು ಅಣ್ಣನ ತಂಗಿಯಾಗಿ ಮಾತನಾಡಿದ್ದಿ. ಈಗ ನನ್ನ ಮಡದಿಯಾಗಿ ಅಭಿಮನ್ಯುವಿನ ತಾಯಿಯಾಗಿ ನಿನ್ನ ಅಭಿಪ್ರಾಯವೇನು? ಕಡು ದೈನ್ಯದಿಂದ ನಿಮ್ಮನು ಬೇಡುವೆ ರಮಣ. ಕಡು ದೈನ್ಯದಿಂದ ನಿಮ್ಮನು ಬಿಟ್ಟು ಕೊಡಬೇಕು ಗಯನ, ನೀವು ಬಿಟ್ಟು ಕೊಡಬೇಕು ಗಯನ ನೀವು. ಒಡೆಯನ ಭಾಷೆಯನ್ನು ಸಲಿಸಬೇಕಂತೆ ಬಿಡಬೇಕು. ಹಾಗೆಯ ನೀವು ಬಿಡಬೇಕು. ಹಾಗೆಯಾಗ ರಮಣ ಇನಿಯ ನಾಳಿದು ನಾಳಿದು ಜೀವನದ ಭದ್ರತೆಯೇ ಅವನಲ್ಲಿದೆ. ಸ್ವಾಮಿ, ನಮ್ಮ ಉಳಿವಿಗಾಗಿ ದೈನ್ಯದಿಂದ ಬೇಡ್ತಾ ಇದ್ದೇನೆ. ಆ ಗಯನನ್ನು ಬಿಟ್ಟು ಕೊಟ್ಟರೆ ಒಳ್ಳೆಯದಲ್ವೇ ಸ್ವಾಮಿ? ಒಡೆಯನ ಭಾಷೆ ಸಲ್ಲಿಸಬೇಕಂತೆ ಸ್ವಾಮಿ.
ನನ್ನ ಹೋಗು. ಏನನ್ನು ಸುರಿದೆ, ಏನನ್ನು ಸುರಿದೆ? ಮಾನವಾದೀಶನೊಬ್ಬರಿಗೆ ಮಾಡಿದ ಆಜ್ಞೆಗೆ ಭಂಗವಾದರೆ, ನಿಜ ಸತಿ ಅನ್ಯ ಪುರುಷರಿಗೆ ಒಲಿದರೆ, ವಿದ್ವಾಂಸನಿಗೆ ಸಭೆಯಲ್ಲಿ ಮಾನಕಂಡವಾದರೆ, ಈ ತ್ರಿವಿಧದ ಅಪಮಾನ ಶಾಸ್ತ್ರವಿಲ್ಲದ ವಧೆಗೆ ಕಾರಣವಾಗ್ತದೆ. ಸೌಭದ್ರ, ಏನು ಅಣ್ಣನ ತಂಗಿಯಾಗಿ ಮಾತನಾಡ್ತೀಯೇನೆ? ಹೋಗೆ. ಸುಭದ್ರ, ಪ್ರತಿಯೋರ್ವ ಪುರುಷನ ಯಶಸ್ಸಿನ ಹಿಂದೆ ಓರ್ವಳು ಸ್ತ್ರೀ ಸ್ಫೂರ್ತಿಯಾಗಿ ಇರ್ತಾರಂತೆ. ಆದರೆ ನನ್ನ ಈ ನಿಕೃಷ್ಟ ಸ್ಥಿತಿಯಲ್ಲಿಯೂ ನೀನು ನನ್ನೊಂದಿಗಿಲ್ಲವಲ್ಲ ಸೌಭದ್ರ. ನನ್ನ ಆತ್ಮವಿಶ್ವಾಸವನ್ನೇ ಕುಗ್ಗಿಸುತ್ತಾ ಇರುವೆಯಲ್ಲ. ಚಂದ್ರವಂಶೀಯರಾಗಿ ನಿಮ್ಮ ಈ ನಿರ್ಣಯ ಸರಿಯೇ? ಅದು ನನಗೂ ಸಮ್ಮತವೇ. ಆದ್ರೆ ಮುಂದೆ ಏನಾಗಬಹುದು ಅಂತ ಒಮ್ಮೆ ಯೋಚಿಸಿ ಸ್ವಾಮಿ. ಸುಭದ್ರ, ಒಂದು ವೇಳೆ ಮುಂದೆ ನಡೆಯುವಂತಹ ಸಂಗ್ರಾಮದಲ್ಲಿ ನಾ ಅಳಿದೆ ಎಂದಾದ್ರೆ ನಿನ್ನಿಚ್ಛೆಯಂತೆ ಮಾಡು ಸುಭದ್ರ. ಒಂದು ನನ್ನ ಚಿಕ್ಕಮ್ಮನಾದಂತಹ ಮಾದ್ರಿ ದೇವಿ ಅನುಸರಿಸಿದ ಮಾರ್ಗವನ್ನೇ ಅನುಸರಿಸಿ ನನ್ನ ಚಿತೆಗೆ ನೀನು ಹಾರಿ ನನ್ನೊಂದಿಗೆ ಸಹಗಮನವನ್ನು ಮಾಡು ಸುಭದ್ರ. ಅದಲ್ಲದೆ ಹೋದ್ರೆ ನನ್ನ ತಾಯಿ ಕುಂತಿದೇವಿ ಅನುಸರಿಸಿದ ಮಾರ್ಗವನ್ನೇ ಅನುಸರಿಸಿ ಅಭಿಮನ್ಯುವನ್ನು ಓರ್ವ ಶ್ರೇಷ್ಠ ವ್ಯಕ್ತಿಯನ್ನಾಗಿಸುವ ಜವಾಬ್ದಾರಿಯನ್ನು ನೀನು ಹೊರಿಸೋ ಬಂದ್ರ. ಉಗುಳಿದಂತಹ ಎಂಜಲು ಎಷ್ಟೇ ರುಚಿಕರವಾಗಿದ್ದರೂ ಅದನ್ನು ಪುನಃ ಸೇವಿಸುವುದಕ್ಕೆ ಸಾಧ್ಯವಿಲ್ಲ ಸುಭದ್ರ. ಹಾಗೆ ಈ ಪಾರ್ಥ ಒಮ್ಮೆ ಮಾತು ಕೊಟ್ಟ ಮೇಲೆ ಮಾತೇ ಆಗಿಲ್ಲ ಸುಭದ್ರ. ಆ ವಿಧಿ ಲೀಲೆಯನ್ನು ಅರಿತವರು ಯಾರೂ ಇಲ್ಲ. ಆ ವಿಧಿ ನಿರ್ಣಯದಂತೆ ಆಗಲಿಸು. ನೀನು ಹೊರಡೆ. ರಮಣ ರಮಣ ಹರಿಮುದರು ತಂಗಿಯ ನುಡಿಯಂ ಗೈಯಳು ಸಂಗರತಾನತೆಯನ್ನು ಸರಿ ಸರಿ, ನನ್ನ ಯೋಚನೆಯಂತೆ ಯೋಜನೆಯು ಮುಂದುವರಿಯುತ್ತಾ ಉಂಟು. ಸಂಧಾನಕ್ಕೆಂದು ಸುಭದ್ರೆಯನ್ನು ಕಳುಹಿಸಿದರೆ ಸಂಧಾನವೇ ವಿಫಲವಾಯಿತಲ್ಲ. ನನ್ನ ಮುಂದಿನ ನಡೆಯೇನು ಎನ್ನುವುದನ್ನು ಆಲೋಚಿಸುತ್ತಾ ಇದ್ದಾಗ ತಿಳಿಯಿತು ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ ಅಹಂಕಾರದ ಮುದ್ದೆಗಳು. ಇನ್ನು ಅವುಗಳಿಗೆ ಕೆಲಸ. ಆದ್ದರಿಂದ ಆತನನ್ನೇ ಕರೆಯುತ್ತೇನಂತೆ. ನೇರವಾಗಿ ಕಾಮ್ಯಕಾವನಕ್ಕೆ ಹೋಗಬೇಕು ನೀನು. ಯಾಕೆ? ಇಲ್ಲಿ ಬಾ ಹೇಳುತ್ತೇನೆ. ಪಾಂಡವರನ್ನು ಕಂಡು ಬರಬೇಕು. ಯಾಕೆ ಬಲ್ಲೆಯ? ನಮ್ಮ ವಿರೋಧಿಯಾದಂತಹ ಗಯನಿಗೆ ಆಶ್ರಯ ಕೊಟ್ಟಿದ್ದಾನೆ ಆ ಪಾರ್ಥ. ಅವನನ್ನು ನೀನು ತಡೆಯಬೇಕು. ಇಲ್ಲದಿದ್ದರೆ ಯುದ್ಧವಾಗುತ್ತದೆ. ಅದಕ್ಕೆ ಬೇಕಾಗಿ ನೀನು ಅಲ್ಲಿಗೆ ಹೋಗಬೇಕು. ಮೊದಲು ರಾಜನೀತಿಯಂತೆ
4 ಉಪಾಯಗಳನ್ನು ನೀನು ಉಪಯೋಗಿಸಬೇಕು. ಏನೆಂಬುವ ಹಾಗೆ ಬಲ್ಲೆಯ? ಮೊದಲು ಸಾಮ, ನಂತರ ದಾನ, ಆಮೇಲೆ ವೇದ. ಈ 3 ಆಗದಿದ್ದರೆ ಕೊನೆಗೆ ದಂಡ. ಈ ರೀತಿಯಲ್ಲಿ ನಾವು ಮುಂದುವರೆದೆವು ಎಂತಾದರೆ ಸ್ವಾಮಿಯಲ್ಲಿ ತಪ್ಪಿಲ್ಲ ಎನ್ನುವುದು ದೃಢವಾಗುತ್ತದೆ. ಅದಕ್ಕೆ ಬೇಕಾಗಿ ನೀನು ಹೋಗಬೇಕಯ್ಯ. ಕೃಷ್ಣ, ಹ. ತೋರಿಕೆಗೆ ಸಂಧಾನ ಹ. ಆಗಬೇಕಾದಂತ ಯುದ್ಧ. ಹೌದು. ಅದಕ್ಕೆ ನಾನು ಜನ ಸರಿ. ಇದು ಈ ಓಲೆಯನ್ನು ತೆಗೆದು ಇದನ್ನು ನೇರವಾಗಿ ಹೋಗಿ ಆ ಪಾರ್ಥನಿಗೆ ಕೊಡು. ಅವನಿಂದ ಏನು ಉತ್ತರ ಬರುತ್ತದೆ ಎನ್ನುವುದನ್ನು ನಿರೀಕ್ಷಿಸು. ಒಂದು ವೇಳೆ ಉತ್ತರವು ಬರದೇ ಹೋದಲ್ಲಿ ಒಂದಕ್ಕೊಂದು ಮಾತನಾಡಿಸಿ ಆದರೂ ಸರಿ, ಅಥವಾ ನೇರವಾಗಿ ಧರ್ಮರಾಜನನ್ನು ಮಾತನಾಡಿಸಿ ಆದರೂ ಸರಿ, ಯುದ್ಧವೇ ಆಗುವಂತೆ ನೀನು ಮಾಡಬೇಕಯ್ಯ. ಕೃಷ್ಣ, ಹ. ಒಂದಕ್ಕೊಂದು ಮಾಡಿ ಆಯ್ತು. ಹ. ಅಷ್ಟು ಮಾಡುತ್ತೇನೆ. ಹ. ತಡವಾಗ್ತದೆ, ತಡಿಬೇಡ, ಹೊರಟು. ನೆನಪಿರಲಿ, ಆಯ್ತು ಮಾಡು. ತೋರಿಕೆಗೆ ಸಂಧಾನ ಆಯ್ತು. ಆಗಬೇಕಾದದ್ದು ಹೋಗು ಯುದ್ಧ. ನೀನು, ಹೋಗು. ಇಲ್ಲ, ಕಣ್ಣು ಕಾಣುವುದಿಲ್ಲ. ನನ್ನ ಕಣ್ಣಿಗೆ ಹೇಗೆ? ನಿನ್ನ ತಲೆಗೆ ಹೇಗೆ? ನಿನ್ನ ಮೈಗೆ ಹೇಗೆ? ಮಾತು ದಾರಿ ತಪ್ಪುತ್ತಾ ಉಂಟು. ಸರಿ ಮಾಡಲ್ವಾ? ಆ? ಇಲ್ಲಿ ಕುಂಟಿ ಮಗ ಯಾರ? ಅದು ನೀನೇ. ಆ? ಕುಂತಿಯ 5 ಪುತ್ರರಲ್ಲಿ ನಿನಗೆ ಯಾರು ಬೇಕು ಅಂತ ಹೇಳಿ. ಕಿರಿಕಿರಿ ಎಲ್ಲಿಯ? ಕಿರಿಕಿರಿ. ಓಹೋ, ಕಿರೀಟಿಯನ್ನು ಕಾಣುವುದಕ್ಕೆ ಬಂದವನು ನೀನು. ಆ BMS ಎಲ್ಲಿಯ? ಗೊತ್ತಿದ್ರೆ ಹೇಳು, ನನಗೆ ಹೋಗ್ಲಿಕ್ಕೆ ಉಂಟಾ? ಇದೇನವ? ಆ ಭೀಭತ್ಸವನ್ನು ಕಾಣುವುದಕ್ಕೆ ಬಂದವನಿಗೆ ಅವನ ಮುಖ ಪರಿಚಯ ಇಲ್ವೇನು? ಅದೇ ಪುಣ್ಯಾತ್ಮ, ಆ ಬೀಬಸ್ ಅನ್ನು ನೋಡಿದ ನೆನಪು ನಮ್ಮಂತಹ ಮಹಾತ್ಮರಿಗೆಲ್ಲ ಇರುವುದಿಲ್ಲ. ಸರಿ ಸರಿ, ಈಗ ಬಂದದ್ದು ಬಂದದ್ದು ಭೀಭತ್ಸವನ್ನು ಕಾಣುವುದಕ್ಕೆ. ಹಾ. ನೀನು ಕಾಣುವುದಕ್ಕೆ ಬಂದ ಭೀಭತ್ಸು ಕಿರೀಟಿ ಧನಂಜಯ ನಾನೇ. ನೀನಾ? ಆ, ನಾನು ಯಾರು ತಿಳಿತಾ? ಯಾರು ನೀನು? ನಾನು ಶ್ರೀ 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 ದಾರುಕ ಮಹಾಶಯ ನಿನ್ನ ಮುಂದೆ ನಿಂತಿದ್ದೇನೆ. ದಾರುಕನ? ಅದೇನು ಅಷ್ಟು ಹಗುರ? ಅಂದು ಹುಡುಗಿಯನ್ನು ಹಾರಿಸಿ ಹೋಗುವಾಗ ಪ್ರಮುಖ ಪಾತ್ರ ಯಾರನ್ನು ವಹಿಸಿತು? ಹಾ, ಅದು ನನ್ನ ಭಾವ ಶ್ರೀಕೃಷ್ಣ. ಅದು ನನ್ನ ದೇವ ಶ್ರೀಕೃಷ್ಣ. ಅಲ್ಲಿ ರಥ ಓಡಿಸಿ ಯಾದವರಿಂದ ಬೀಳಬೇಕಂತಹ ಪೆಟ್ಟನ್ನು ತಪ್ಪಿಸಿದವ ಯಾರು? ಅದಕ್ಕೆ ಬೇಕಾದಷ್ಟು ಪಡೆದುಕೊಂಡಿದ್ದಾನೆ. ಆ. ಈಗ ಬಂದದ್ದು ಯಾಕೆ ಅಂತ ಹೇಳು. ಈಗ ಬಂದದ್ದಲ್ಲ, ಒಂದು ಕೊಡ್ಲಿಕ್ಕೆ. ಕೂಡಿದ ನಿನ್ನಿಂದ ಮತ್ತೆ ಕೂಡದೆ ಕೊಡು ನೋಡೋಣ. ಓಲೆಯ? ಓಲೆ ಯಾರು ಕಳುಹಿಸಿದ್ದು? ಶ್ರೀಹರಿ. ಓಹೋ, ಹರಿ ಕಳುಹಿಸಿದ ಪತ್ರಿಕೆಯೇ. ಹರೆ ಕಳುಹಿಸಿದ ಪತ್ರಿಕೆಯೋ ಶ್ರೀಹರಿ. ಶಿರದಲ್ಲಿ ಧರಿಸುತ್ತ ಕಲಿಪಾರ್ದನು ಭಗವಂತ, ಶಿರದಲ್ಲಿ ಧರಿಸುತ್ತ ಕಲಿಪಾರ್ಥ ಭಕ್ತಿಯೊಳು ಹರೆ ಪದಯುಗಮೋ ನೆನೆಯುತ್ತ ಶ್ರೀಹರಿ. ಹರಿಪದಯುಗಮೋ ನೆನೆಯುತ್ತ ಸರಿ ಸರಿ. ಬರೆದೊಕ್ಕನ ಓದಿದನ ಬರೆದೊಕ್ಕನ ಓದಿದನ ಸಭೆಯೊಳ್ಮುದ ಬೇಗೆ ಹರಿ ಕಳುಹಿಸಿದ ಪತ್ರಿಕೆ ದೌಮ್ಯಾದಿ ಋಷಿಗಳಿಗೆ ಕೇಳಿಸುವಂತೆ ಎತ್ತರವಾದ ಕೋಡುಗಲ್ಲನ್ನೇ ಯಾರಿಡಿದ್ದಾರೆ. ವಾಚಿಸುತ್ತೇನಂತೆ. ನೇಮಬಲು ನೆರೆ ಬಿಡಿದು ಚಿತ್ತವಿತು ಪಾರ್ಥ
ಶ್ರಮದಿಂದ ಸಕಲ ಜಗವ ನಿರ್ಮಿಸಿಸಲಗುವ ಮಹಾಪುರುಷ ಪರಮಾತ್ಮ ಸ್ವರೂಪನೆಂದು ಪರೋಕ್ಷರಿವುದು. ನೇಮವನ್ನು ನೆನಪಿಡಿದು ಚಿತ್ತವಿಸು ಪಾರ್ಥ. ಅಂದ್ರೆ ಆಜ್ಞೆಯನ್ನು ನಿಯಮವನ್ನು ಗಟ್ಟಿಯಾಗಿ ಆಧರಿಸಿ ಚಿತ್ತವಿಸು ಎಂಬ ಹಾಗೆ ಸಕಲ ಜಗತ್ತನ್ನು ಸಲಹುವ ಪರಮಾತ್ಮ ಸ್ವರೂಪನೆಂದು ಪರೋಕ್ಷದಿಂದರಿಯುವುದು. ಸರಿ, ಮುಂದೆ ಸರಿಪೇಳಿದ ನಿಮಗೆ ತನ್ನೊಡನೆ ಪೌರುಷವ ತೋರುವುದು ತರವಲ್ಲ ಗಯನ ಬಿಟ್ಟೆಂದೆಮ್ಮ. ದಾರುಕನ ವಶಕ್ಕಿತ್ತು ಕಳುಹಿದರೆ ಕ್ಷೇಮಕರ ನಿಮಗಪ್ಪೋದು. ಓಹೋ, ಒಂದು ವೇಳೆ ಕಳುಹಿಸದೆ ಉಳಿದರೆ ಮೂರು ಲೋಕದ ಗಂಡನೆಂಬ ಅಹಂಕಾರವು ತೋರಿದರೆ ಕೋಟಿ ರುದ್ರ ಕೊಲ್ಲುವ ಕೊಳೆಯನು. ತೋರಿದುವನು ತಂದು ಹರಿ ಬರೆದ ಪತ್ರಿಕೆಯ ಬಾವರಿದು ಪಾರ್ಥನೋ. ಮೂರು ಲೋಕದ ಗಂಡನೆಂಬ ಅಹಂಕಾರ ತೋರಿದೆಯಾದರೆ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ತೋರಿಸಬೇಕಾಗುತ್ತದೆ. ಅರ್ಥವಿಸಿಕೋ. ಅರ್ಥವಿಸಿಕೊಂಡೆ ಸುಮ್ಮನಿದ್ದು ಬಿಡುತ್ತೇನಂತೆ. ಅಣಿದರು ದಾರುಗ ಎತ್ತು ಪುಣ್ಯಾತ್ಮ, ಅದರ ಹಿನ್ನೆಲೆ ಬೇರೆಯೇ ಇದೆ. ಅದು ನಿಮ್ಮಂತವರಿಗೆಲ್ಲ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಅದಿರಲಿ, ಮರ್ಯಾದೆ ಬಿಟ್ಟವ ಯಾರು? ನೀನೆ. ನಿಮಗೆ ಮರ್ಯಾದೆ ಇದ್ರೆ ನನಗೊಂದು ಕುಳಿತುಕೊಳ್ಳಿಕ್ಕೆ ಮನೆ ಬಿಸಾಡ್ತಾ ಇದ್ದೆ ಮುಖಕ್ಕೆ. ಪುಣ್ಯಾತ್ಮ, ಮನೆ ಬಿಸಾಡ್ತಾ ಇದ್ರೆ ಅದರ ಅಡಿಗೆ ಬಿದ್ದು ಸಾಯ್ತಾ ಇದ್ದೆ. ಅದಿರಲಿ, ಮಾನ ಬಿಟ್ಟವ ಎಂದೇ ಅಲ್ಲ. ಅದು ನೀನೆ. ಅಂದು ನಿನ್ನ ಹೆಂಡತಿಯ ಸೆರಗಿಗೆ ಕೈ ಹಾಕುವಾಗ ನೀವು ಸುಮ್ಮನೆ ಇರ್ತೀರಾ ಹೇಳಿ? ಅಯ್ಯೋ ಪುಣ್ಯಾತ್ಮ, ಆವತ್ತು ಅಣ್ಣ ಹೇಳಿದ್ದಕ್ಕಾಗಿ ನಾವು ಸುಮ್ಮನಿದ್ದದ್ದು. ಅಣ್ಣ ಅಲ್ಲ, ಅಣ್ಣ. ಅವ ಮೂರು ಬಿಟ್ಟವ. ಅವ ನನ್ನ ಮುಂದೆ ಬರಲಿ, ಅವ ದೊಡ್ಡ ಜನ. ಅವ ನನ್ನ ಮುಂದೆ ಹೇಳು. ಏನೋ ನಮ್ಮಣ್ಣನ ಸೆರಗಿಗೆ ಕೈ ಇಕ್ಕಿ ಏನೋ ಇವಯ ನಿನ್ನ
ಅವನಿಗೆ ಸರಿಯಾದ ಪಾಠವನ್ನು ಕಲಿಸಿ. ಸರಿ ಸರಿ, ಹೇಳೋ ಮೇಲೆ ಹೇಳೋ. ಏನು ನಿನಗೆ ಉತ್ತರ ಬೇಕಾ? ಇವನಿಗೆ ಉತ್ತರ ನೀ ತಂದ ಓಲೆ ನಿನ್ನ ಕರಳಿಗೆ ಇನ್ನು ಈ ಭೂಮಿಯ ಮತ್ತು ನಿನ್ನ ಮುಖಕ್ಕೆ ಹೇಳು ಹೇಳು. ಎಲ್ಲಾರುಕ ಯಾರಿಂದ ಅಜ್ಞಾವರ್ತಿಯಾಗಿ ಇಲ್ಲಿವರೆಗೆ ಬಂದೆಯೋ ಹೋಗಿ ಅವರಲ್ಲಿಯೇ ಹೇಳು. ಆ ಕೃಷ್ಣನವ ಯಾರು? ಮುಚ್ಚಬಾಯಿ, ಅವನನ್ನ ಬಲಪತ್ರನಲ್ಲ. ತುಟಿ ಎತ್ತಿದರೆಗ ಅವರಿರುವರ ತಂದೆ ವಸುದೇವನಲ್ಲ. ಯಾರು? ಹಾಗಲ್ಲ, ಅಪ್ಪನ ಶಿವನ ಬಂದರು ಕೂಡ ಹಿಡಿದಂತ ಪದದಿಂದ ಹಿಂದೆ ಸರಿಯುವವರು ನಾವಲ್ಲ. ಬಂದಂತಹ ದೂತನಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇವೆ. ಸರಿ, ಮುಂದೆ ಏನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ. ಇರುವಂತಹ ಸ್ಥಳ ಬಾಳಾಮನೆ ಮುದ ಕೇಳಬಲ್ಲೆವು. ಹೊರಟು ಬಂದ ವಿಚಾರ ವಂದಿಸಿಕೊಳ್ಳುತ್ತಾ ಇದ್ದೇನೆ. ತಮ್ಮ ಏನಾಯ್ತು? ಏನೆಂದು ಹೇಳಲನ್ನ ಸಕಲವನ್ನು ಅರಿತು ಕೂಡ ಏನು ಅರಿಯದವನಂತೆ ಮಾತನಾಡುತ್ತಾ ಇದ್ದೀಯ. ದೈವ ಪ್ರಕರಣದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದು ನಿನಗೂ ತಿಳಿದೇ ಇದೆ. ಅದಕ್ಕೆ ಸಂಧಾನಕ್ಕೆ ಬೇಕಾಗಿ ನಮ್ಮ ತಂಗಿಯಾದಂತಹ ಸುಭದ್ರೆಯನ್ನು ಕಳುಹಿಸಿದರೆ ಸಂಧಾನವೇ ವಿಫಲವಾಯಿತಣ್ಣ. ನಂತರ ದಾರುಕನನ್ನು ಕಳುಹಿಸಿದರೆ ಆತನಿಗೆ ಅವಮಾನ ಮಾಡಿ ಹಿಂದಕ್ಕೆ ನೂಕಿ ಬಿಟ್ಟರು ಅಣ್ಣ. ಅಣ್ಣ ಅಷ್ಟು ಮಾತ್ರವಲ್ಲ, ನಾನು ಕಳ್ಳನಂತೆ ಸುಳ್ಳನಂತೆ ನನಗೆ ಬೈದರೂ ಪರವಾಗಿಲ್ಲ ಆದರೆ ನಿಮಗೆ ಬೈದನಣ್ಣ. ನನಗೆ ಬೈದನೆ? ಹೌದಣ್ಣ. ಏನಂತ ಬೈದ? ನಿಮಗೆ ಬಾಯಿಗೆ ಬಂದ ಹಾಗೆ ಬೈದನಣ್ಣ. ಏನು ಬೈದ? ಯಾರವ ಮುದುಕಿಯ ಗಂಡ ಅವ ಮಾಡಿದರೆ ಏನು ಮಾಡಿಯಾರು, ಅವನಿಂದ ಏನಾದೀತು, ಕಂಠ ಪೂರ್ತಿ ಕುಡಿದೇ ಬಿದ್ದಿರುತ್ತಾನೆ ಎನ್ನುವ ಹಾಗೆ ಬೈದನಣ್ಣ. ನಮಗೆ ಇಬ್ಬರಿಗೂ ಬೈದರೂ ಪರವಾಗಿಲ್ಲಣ್ಣ, ಆದರೆ ನಮ್ಮ ತಂದೆ ತಾಯಿಗೆ ಬೈದಣ್ಣ. ನೆಲೆ ಇಲ್ಲದೆ ಇದ್ದಾಗ ಬಂಧು ವರ್ಗದವರು ಸೋಲಿಸಿದ್ದಾಗ ಆದೇಶಿದವರು ನಾವು. ಹೌದು ಹೌದಲ್ಲ? ಸಂಬಂಧವನ್ನು ಭದ್ರಗೊಳಿಸಿ ಅಂತರಂಗದಲ್ಲಿ ಅವಕಾಶ ಕೊಟ್ಟು ಹೌದು ಈ ರೀತಿ ವರ್ತಿಸಿದರೆ ಯಾವ ದಾಕ್ಷಿಣ್ಯವೂ ಇಲ್ಲ. ಈ ಕ್ಷಣವೇ ಯಾದವ ಕುಲಕ್ಕೆ ಅಪ್ಪಣೆ ಮಾಡು. ಸಕಲ ಯಾದವ ಜಲ ಸಹಿತ ಈ ಕ್ಷಣಕ್ಕೆ ಮುಟ್ಟೋಣ. ಅಣ್ಣ, ತಂಗಿ ಬಂದರೆ ನಾವೇನು ಮಾಡುದು? ನಮ್ಮ ಊರವರೆಗೆ ಮಾರಿಯಮ್ಮನ ಆರಾಧನೆ ಇದೆ ಅಂತ ಹೇಳೋಣ. ಹಾಗೆ ಸರಿ ಸರಿ, ಸಾಧ್ಯಕ್ಕೆ ತೊಡಗು
ಕಡೆದು ಅವರನ್ನು ಶಿಕ್ಷಿಸಬೇಕಾಗಿದೆ. ಪಾಂಚಜನ್ಯವನ್ನು ಮೊಳಗಿದ್ದೇನೆ, ಆರಂಭವಾಗಲಿ ಯುದ್ಧ. ಹರಿಯ ಮನದೊಳಗೆ ನೆನಗುತ್ತ ಹತಾಗತ ಸಮರ್ಥಯ್ಯ. ಕೊನೆಗೂ ಶ್ರೀವರನ ಮುಂದೆ ಅನುವರಕ್ಕೆ ಹೊರಡುವಂತಹ ಕಾಲ ಸನ್ನಿಹಿತವಾಗಿದೆ. ಯಾವನು ಕಾರಣ ಪುರುಷನು ಆತನನ್ನೇ ಮನಸಾರ ಸ್ಮರಿಸುತ್ತೇನೆ. ಕಾಮ್ಯಕ ವನಕ್ಕೆ ಮುತ್ತಿದ ಯಾದವ ಸೈನ್ಯವನ್ನು ಎದುರಿಸುತ್ತೇನೆ. ಆದರೆ ನಾನು ಯುದ್ಧ ಮಾಡಬೇಕಾದದಾದ್ರೂ ಯಾರಲ್ಲೇ ಮಾಯಗಾರನ ಕಲಗಾಗ ಹೌದಲ್ಲ. ಮಾಯಗಾರನ ಕಲಗ ನಾನು ಉಪಾಯದಿಂದಲಿ ಗಯನ ಜೀವವ ನಾನು ಉಪಾಯದಿಂದಲಿ ಗಯನ ಜೀವವ ಕಾಯದುಳಿದರೆ ಸೋಮಕುಲ ಕಪಕೀರ್ತಿ ಬಂತೆನುತ ಸಾಯಕದ ಬತ್ತಲಿಕೆಯೊಳಗೆ ಮಾಯಾವಿಲಾಸವನ್ನೇ ಉಳ್ಳವನಾಗಿದ್ದಾನೆ. ಯಾವ ಉಪಾಯದಿಂದಾದರೂ ಗಯನ ಜೀವವನ್ನು ರಕ್ಷಿಸದೆ ಹೋದೆ ಎಂದಾದ್ರೆ ಸೋಮಕುಲಕ್ಕೆ ಅಪಕೀರ್ತಿ ಬರಬಹುದು. ಆದ್ದರಿಂದ ವಾಯು ಸೋಕದ ತೆರದಿ ಗಯನನು ನನ್ನ ಸಾಯಕದ ಬತ್ತಳಿಕೆಯೊಳಗೆ ಬಂಧಿಸಿ ಆಹ್ವಾನಿತ ಆಹ್ವಕ್ಕೆ ನಡೆಯುತ್ತೇನಂತೆ. ಹಿಂದಣ ಸ್ನೇಹ ಮರೆ ತಂದಿಗುವುದು ವೈರವಾದಿ ದೇವರು ಹೌದು. ಬಂದಿರೇ ಬಾವಯ್ಯ. ಅದು ಕೂಡ ಮುಸುಳದಾರಿಯಾಗಿ ಈ ಹಿಂದಿನ ಪ್ರೀತಿ ಸ್ನೇಹ ಬಾಂಧವ್ಯವನ್ನೆಲ್ಲ ತೊರೆದು ವೈರತ್ವದಿಂದ ಬಂದಿರೇ. ಇದಕ್ಕೆಲ್ಲ ಕಾರಣವೇನು? ಏನು? ನಾವು ನಿಮಗೆ ನೀಡಿದಂತಹ ಗೌರವ ಹೆಚ್ಚಾಗಿ ಹೋಯಿತು. ಈಗ ಸರಿಯಾಗಿ ತಿಳಿಯಿತು. ನೀಚರ ಕುಲದ ಹೆಣ್ಣನ್ನು ತಂದು ನನ್ನ ತಮ್ಮನಿಗೆ ನಾವು ಕೊಟ್ಟೆಯಲ್ಲ, ಇದು ನಮಗೆ ಕಷ್ಟವಾದು
ನನ್ನ ತಂಗಿಯನ್ನು ಕೊಟ್ಟೆನಲ್ಲ ಆ. ಮಂಗನ ಕೈಗೆ ಆ. ಸುಮ್ಮ ಮಾಲೆಯನ್ನು ಕೊಟ್ಟಂತೆ ನಿನ್ನಲ್ಲಿ ಮಾತಿಲ್ಲ ಬಾಬು. ಬಾ. ಯಾಕೆ ಯುದ್ಧ ನಿಲ್ಲುವುದಕ್ಕೆ ಕಾರಣವೇನು? ಏನು ಹ. ಇಲ್ಲಿ ಸುತ್ತಲು ಬರ್ದಾಗಿದೆ ಎಂತ ಅಂತ. ಕೃಷ್ಣ ಅರ್ಜುನ ಕಾಲಗ ಎಂಬುದಾಗಿ. ಹೌದಲ್ಲ, ನಾವು ಸುಮ್ಮನೆ ಯಾಕೆ ಹೋರಾಡುದು, ನಮ್ಮ ಕರ್ಮ ಕೈ. ನಿಜವಾಗಿಯೂ ಹ. ನಿರೀಕ್ಷೆ ಇರುವುದು ಕೃಷ್ಣಾರ್ಜುನ ಕಾಲಗದಲ್ಲಿ. ಹೌದು. ನಾವು ಹಿಂದಕ್ಕೆ ಸರಿ. ತಳಗಡಲಿಗುವುದೇ ಬಿಟ್ಟ ಕ್ಷಣ ಇರಿಸುವೆ ನೋಡಲು ಪಾಠ. ಕ್ಷತ್ರಿಯನೆಂಬ ಬಂಟ ಧೈರ್ಯದಿಂದ ಭಾವನೊಡನೆ ಭಾವವಿಹೀನನಾಗಿ ವರ್ತಿಸುವುದಕ್ಕಾಗಿ ಮುಂದುವರೆದೆಯ ನಿನಗೆನ್ನಲ್ಲಿರುವಂತಹ ಸಲುಗೆಗೆ ಪ್ರತಿಯಾಗಿ ಅಡರಿದಂತಹ ಪಿತ್ತವನ್ನು ಕೆತ್ತು ಶ್ರೀಪತಿಯಂದೇ ಒಳಗಳು ಶ್ರೀಪತಿಯಂದೇ ಒಳಗೆ ನಾನು ಆಮರಿತಂತರು ನಿಮಗೆ ಗೋಪರ ಜಾತಿ ಸ್ವಭಾವ ಬಿಟ್ಟು ಕೋಪದ ಸ್ವಭಾವ. ಏನು ಮಾಡ್ದ ಇಲ್ಲಿಯವರೆಗೆ ಯಾದವನೆಂದು ಗೋಗ್ರಾಹಿ ಎಂದು ಈ ಅರ್ಜುನ ನಿನ್ನನ್ನು ಕಂಡವನಲ್ಲ. ಓಹೋ, ಬದಲಾಗಿ ಶ್ರೀಪತಿ ಎಂಬ ಭಾವದಿಂದ ನನ್ನ ಮನಸ್ಸಿನ ಮಂಟಪದಲ್ಲಿ ನಿತ್ಯವೂ ಆರಾಧಿಸಿಕೊಂಡು ಬಂದವನಿದ್ದೇನೆ. ಓಹೋ, ಆದ್ರೆ ನಿಮ್ಮ ಈ ಗೋಪರ ಜಾತಿ ಸ್ವಭಾವ ನಿನ್ನನ್ನು ಬಿಟ್ಟು ಹೋಗಬೇಕಲ್ಲ. ಅಷ್ಟಕ್ಕೂ ನಿನ್ನ ಈ ಬಣ್ಣ ಬಣ್ಣದ ಮಾತುಗಳಿಗೆ ಈ ಅರ್ಜುನ ಅಳುಕಳಾರ. ನಿಮ್ಮನ್ನು ಸಂಬಂಧಿಕರು ಎನ್ನುವ ಕಾರಣಕ್ಕೋಸ್ಕರವಾಗಿ ತಲೆಯ ಮೇಲೆ ಕುಳ್ಳಿರಿಸಿಕೊಂಡೆ. ಆದರೆ ನೀವೇನು ಮಾಡಿದಿರಿ? ಏನು ಮಾಡಿದೆ? ಆ ಪರಕೀಯನ ಗಯನಿಗೆ ಸಲುವಾಗಿ ನನ್ನ ಕತ್ತನ್ನೇ ಕೊಯ್ದು ಬಿಟ್ಟಿರಲ್ಲ. ಓಹೋ, ಏನು ಎಷ್ಟಾದರೂ ಕೂಡ ನನ್ನ ತಂಗಿಯನ್ನು ಕತ್ತೊಯ್ದಂತಹ ಕಳ್ಳನಲ್ವೇ ನೀನು? ಏನು ಸುಭದ್ರ ಪ್ರಕರಣದಲ್ಲಿ ನೀನೇ ನನ್ನ ಗುರು. ಅಷ್ಟಕ್ಕೂ ರುಕ್ಮಿಣಿಯನ್ನು ಕತ್ತೊಯ್ದ ಕಳ್ಳ ನೀನೇ. ಉಂಡ ತಟ್ಟೆಗೆ ಉಗುಳುವಂತಹ ಪಾಪೆ ಮುಂದೆ. ವೀರಪಾತ್ರ ಶಕ್ತಿ ಜಂಪರಿಗಿದ ಮುಂದೆ ಭಾರತ ಹವಮಲ್ಲನಹುದೆಂದು ನಿಶ್ಚಯಿಸಿ ಪೂರಿ ಸಂತೋಷದು ಮುರಗರನು ನಿರಲಾದುದಸ್ತಮಯ ಸಮಯವೆಂದು ಘೋರ ದೃಶ್ಯಕರಣ ಕೌಶಲದ ಶಕ್ತಿಜಂ ಸಾರತರವಿಂದ ಚಿತಕ ಆರರಿಯ ದಂದದ್ಯೋ ಸಾರತರದಿಂದ ಚಿತ ಆರರಿಯ ದಂದದ್ಯೋ ಕುಬೇರಾತ್ಮಜನ ಶಿರವ ಕತ್ತರಿಸಿ ಮಾಯಾವಿ ಕುಳ್ಳಿರಳು ನರ ನುಡಿದ
ಪಾರ್ಥನ ದೃಢ ಚಿತ್ತ ಎನ್ನುವುದು ಅಳುಕಲಿಲ್ಲ. ಮುಂಬರುವಂತಹ ಭಾರತಾಹವ ಮಲ್ಲನಹುದು ಈತ. ಸಂತೋಷವಾಯಿತು, ಸಂತೋಷವಾಯಿತು. ಹೊರದೆ ಸಮಯದತ್ತ ಗಮನ ಹರಿಸಿದಾಗ ಭಗವಾನ್ ಭಾಸ್ಕರ ದೇವನು ಅಸ್ತಮಿಸುತ್ತಾ ಇದ್ದಾನೆ. ಹಾಗಾದರೆ ನನ್ನ ಪ್ರತಿಜ್ಞೆ ಪೂರ್ಣವಾದಾಗ ಮಾತ್ರ ಈತನ ಶಕ್ತಿಯ ಪರಾಕಾಷ್ಠೆಯನ್ನು ಅರಿಯಬಹುದಾಗಿದೆ. ಆದ್ದರಿಂದ ಗಯನು ಎಲ್ಲಿರುವನು ಎನ್ನುವ ಹಾಗೆ ದೃಶ್ಯಾಕರಣ ವಿದ್ಯೆಯ ಮೂಲಕ ಅರಿತಾಗ ಬಳಿರೆ ಪಾರ್ಥ ಬಹಳ ಚಾಣಕ್ಯನಿದ್ದಾನೆ ಈತ. ಏತಕ್ಕೆ ಗೊತ್ತುಂಟೆ? ಎಳ್ಳಿನಿದು ಗಾಳಿಯು ಸೋಂಕದ ದರದಲ್ಲಿ ತನ್ನ ಬತ್ತಳಿಕೆಯಲ್ಲಿ ಅಡಗಿಸಿಟ್ಟಿದ್ದಾನೆ. ಸರಿ ಸರಿ, ಸುದರ್ಶನನಿಗೆ ಆಜ್ಞೆ ಇತ್ತತೆ ತಡ. ಪಾರ್ಥನಿಗೆ ತಿಳಿಯದ ರೀತಿಯಲ್ಲಿ ಗಯನ ಶಿರವನ್ನು ಛೇದಿಸಿ ಮರಳಿ ಕರವ ಸೇರಿದ್ದಾನೆ. ನನ್ನ ಕೆಲಸ ಹೇಗಾದರೂ ಆದ ಹಾಗಾಯಿತು. ಇನ್ನು ನಾನು ಸುಮ್ಮನೆ ಕುಳಿತಿರ್ತೇನೆ. ಅಲ್ಲ, ಈತ ಭಾಷೆ ಕೊಟ್ಟದ್ದು 8 ದಿವಸದ ಒಳಗಾಗಿಯೋ ಅಥವಾ 18 ದಿವಸದ ಒಳಗಾಗಿಯೋ ಸುಮ್ಮನೆ ಕುಳಿತಿದ್ದಾನೆ. ಏನೋ ಇರಬೇಕು, ಮಾತನಾಡಿಸುತ್ತೇನಂತೆ. ಹೋಯಿತು ಹೊತ್ತು ನೋಡೋ ಬಾವಯ್ಯ, ನೋಡೋ ಹೊತ್ತು ಹೋಯಿತು. ಆ ಆ ಹೋಯಿತು ಹೊತ್ತು ನೋಡು ಬಾವಯ್ಯ. ಇಟ್ಟೆಂಟನೆಯ ದಿವಸದ ಅವಧಿ ಇಲ್ಲಿಗೆ, 5 ಅವಧಿ 8ನೆಯ ದಿವಸದ ಅವಧಿ ಅಲ್ಲಿಗೆ ಸಂದು ಹೋಯಿತು ಹೊತ್ತು ನೋಡು ಬಾವಯ್ಯ. ಪದುಮಾಪ್ತ ಪಶ್ಚಿಮ ಬುದಿಗೆ ಇಳಿದಾನೋ, ಪದುಮಾಪ್ತ ಪಶ್ಚಿಮ ಬುದಿಗೆ ಇಳಿದಾನೋ. ನೀನಾಡಿದ ಭಾಷೆ ಬಂದೆಯಾದುದು, ಪದುಮಾಪ್ತ ಪಶ್ಚಿಮ ಬುದಿ ಇಳಿದನು. ನೀನಾಡಿದ ಭಾಷೆ ಬಂದೆಯಾದುದು. ಹೋಯಿತು ಹೊತ್ತು ನೋಡು ಬಾವಯ್ಯ. ಆ ಆ ಆ ಬಾವಯ್ಯ. ನೋಡಿದೆಯ, ಹೊತ್ತು ಹೋಯಿತು. 8ನೇ ದಿವಸದ ಅವಧಿ ಮುಕ್ತಾಯಗೊಳ್ಳುವುದಕ್ಕಿದೆ. ನೋಡು ನೋಡು, ಪದುಮಾಪ್ತ ಪಶ್ಚಿಮ ಬುದಿಯಲ್ಲಿ ಇಳಿಯುತ್ತಾ ಇದ್ದಾನೆ. ನನಗೆ ನಗಾಡುವುದಕ್ಕೆ ಬರ್ತಾ ಉಂಟು. ಯಾಕಯ್ಯ? ಯಾಕೆ ಬಲ್ಲೆಯ? ಯಾಕೆ? ನೀನು ಆಡಿನ ಭಾಷೆ ಬಂಜೆಯಾಯಿ ನಮಗೆ. ಯಾಕೋ? ಇದು ಬೇಗ ರಕ್ತಕುಂಡವನ್ನು ನಿರ್ಮಿಸಿ ಅದರ ಒಳ ಹೋಗು ಬಾವಾ, ಹೋಗು. ಏನ್ ಭ್ರಾಂತ? ಭ್ರಾಂತ? ಹೌದು. ಯಾರೋ ಭ್ರಾಂತ? ನೀನೆಯೋ? ಯಾಕೆ ಬಲ್ಲೆಯ? ಯಾಕೆ? ಕಾಶಿಯಲ್ಲಿ ಕಲಿಗಾಲ ಬರಲೂಬಹುದು. ಆದರೆ ನಾನಾಡಿದಂತಹ ವಾಕ್ಯದಲ್ಲಿ ಬಂಜೆಯಾಗುವುದಕ್ಕುಂಟೆ ಹೇಳು. ಇದು ನಾನಾಡಿದಂತಹ ಪ್ರತಿಜ್ಞೆಯನ್ನು ನಾನು ಉಳಿಸಿಕೊಂಡಿದ್ದೇನೆ. ನಿನ್ನ ಪ್ರತಿಜ್ಞೆ ಏನಿದೆ ನೋಡು ನೋಡು. ಹೆಣಬಾರ ಹೊತ್ತುಕೊಂಡಿದ್ದೀಯಲ್ಲ.
ತೊಗಟೊಗಟಾಗಿ ಮಾತನಾಡುತ್ತಾ ಇದ್ದಾನೆ. ಮಾಯಾವಿ ಏನೂ ಮಾಡಿ ಪರೀಕ್ಷಿಸುತ್ತೇನೆ. ಕಂಡಿರ ಹೊರಗಿರಿದ ಸತಿಯರು ಕಂಡಿರ ಸುರನವಿದಂಚುಪರು ಕಂಡಿರೆ ದಿಗದ ದೀಪರು ಗಂಧರ್ವ ಕಿನ್ನರರು ಕಂಡಿರ ಕರಿ ಮೊರದ ಮಾಡಿದ ಬಂದ ಕೃತ್ಯವನ್ನದು ಕಾರ್ಮುಖಗೊಂಡು ಕಿರಿಗೆದರುತ್ತ ನುಡಿದು ಜರೆದನು ಶ್ರೀ ಹರಿಯ ದೇವನೇ ಗತಿಯೇನು ತಂಗ ನಾ ಈವರೆಗೆ ನಂಬಿರನು ನಮಗೀ ವಿಧಿಯು ಪ್ರಾಪ್ತಿಸಿದೆ ಸತ್ಯಕ್ಕೆ ಬತ್ತಲೆಯಾದಾಯ್ತೆ ಸತ್ಯಕ್ಕೆ ಬತ್ತಲೆಯಾದಾಯ್ತೆ ದೇವನೀನೇ ಮುನಿದ ಮೇಲೆ ಯಮಗಾಯ ಭಯಗೊಂದಿಲ್ಲ ದೇವನೇನೆ ಮುನಿದ ಮೇಲೆ ಯಮಗಾಯ ಭಯಗೊಂದಿಲ್ಲ ಪದಾರ ಜೀವದೊಳ್ ಜೀವೈಕ್ಯ ಪಡೆಬೆನೆಂದು ಮನ ತಂದಾಗ ಓ ದೇವ ಬಾವ ದೇವ ಏನಾಗಿ ಹೋಯಿತು ಏನಾಗಿ ಹೋಯಿತು ಅಪರಕೀಯ ಕೈಯಲ್ಲಿ ಗೋಸುಕವಾಗಿ ನನ್ನ ಪರಮಾತ್ಮನನ್ನೇ ಕಳೆದುಕೊಂಡು ಬಿಟ್ಟೆನಲ್ಲ. ಉಸಿರೇ ಇಲ್ಲದ ಮೇಲೆ ಇನ್ನು ಜೀವಕ್ಕೆ ಎಲ್ಲಿಯ ಬೆಲೆ, ಈ ದೇಹಕ್ಕೆ ಎಲ್ಲಿಯ ಬೆಲೆ ಇಲ್ಲ. ಪರಮಾತ್ಮನೇ ಇಲ್ಲ ಎಂದಾದ್ರೆ ಇನ್ನು ನಾನು ಉಳಿಯುವುದಕ್ಕೆ ಸಾಧ್ಯವಿಲ್ಲ, ನಾನು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಪ್ರಾಣತ್ಯಾಗ ಪ್ರಾಣತ್ಯಾಗ ನಳಿನಾಕ್ಷ ಮೂರ್ಛೆಯ ತಿಳಿಯುತ್ತ ಎದೆಯೊಳಗಿದ್ದ ಶಕ್ತಿಯ ಕೀಳುತ್ತ ತಳುವ ಮಾತದ ಪಕ್ಷಿ ಹೆಗಳಿಂದ ಎಲೆ ಕಿಳಿದು ಮಂಗಳೂರಿ ಭರದಿಂದ ಪಾಲಿಸುವುದಕ್ಕೆ ತಿಳಿದಿದೆ, ಲಯಗೊಳಿಸುವುದಕ್ಕೆ ತಿಳಿದಿಲ್ವೇ? ಆದ್ದರಿಂದ ಇಡೀ ಬ್ರಹ್ಮಾಂಡವನ್ನು
ಮಾಡುತ್ತೇನೆ. ಕೃಷ್ಣ, ದೇವ. ಏನಯ್ಯ ಇದು? ಅದೆಷ್ಟೋ ಸಮಯದಿಂದ ಹ. ಶಿವ ಪಾರ್ವತಿಯರು ನಾವು ಕೈಲಾಸದಿಂದ ವೀಕ್ಷಿಸುತ್ತಾ ಇದ್ದೇವೆ. ಹ. ನಿನ್ನ ಕೋಪವೇನು, ಇವನ ಪ್ರಕೋಪವೇನು? ಈ ಪರಿಸ್ಥಿತಿ ವಿಕೋಪಕ್ಕೆ ಬಂದು ತಲುಪಿದೆ ಎಂದು ತಿಳಿದಾಗ ಹ. ನಾವೀರರು ಇಲ್ಲಿಗೆ ಬಂದಿದ್ದೇವೆ. ಕೃಷ್ಣ, ಏನಯ್ಯ ಇದು? ಇಲ್ಲಿ ನೀನು ಯಾರು ಅಥವಾ ಅರ್ಜುನನಾರು? ನಾನು ಯಾರೆಂಬುದನ್ನು ಯೋಚಿಸಿ ನೋಡು. ನರನಾರಾಯಣರಲ್ಲಿ ಭೇದವಿಲ್ಲವೆಂಬುದನ್ನು ಈ ಹಿಂದೆಯೂ ಹೇಳಲಾಗಿದೆ. ಆದರೂ ನೀವಿರುವರು ಹೊಡೆದಾಡುತ್ತಿದ್ದೀರಲ್ಲ, ಯಾಕಾಗಿ? ಓಹೋ, ಆ ಗಯನ ನೆಪದಿಂದ. ಸರಿ ಸರಿ, ನಡೆದುದೆಲ್ಲವೂ ನಡೆದು ಹೋಯಿತು. ಈ ಕಥೆಗೆ ಸುಖಾಂತ್ಯವಾಗಬೇಕೆಂದಿದ್ದರೆ ಕೊಂದಂತಹ ಗಯನನ್ನು ನೀನು ಬದುಕಿಸಬೇಕು. ನೀನು ಗಯನನ್ನು ಬದುಕಿಸದೆ ಎಂತಾದರೆ ಈತನ ಪ್ರತಿಜ್ಞೆಯೂ ಈಡೇರುತ್ತದೆ, ನಿನ್ನ ಮಾತೂ ಉಳಿಯುತ್ತದೆ. ಸರಿ ದೇವ, ನಿಮ್ಮ ಮಾತಿಗೆ ಎರಡು ಮಾತಿಲ್ಲ. ಅದು ಕರುಣೆ ಕಣ್ಣಿನಿಂದ ನೋಡಿದ್ದೇನೆ, ಗಯ ಸಜೀವನಾದ. ನಿಮಗೆ ಶುಭವಾಗಲಿ. ನಾವಿನ್ನು ಕೈಲಾಸಕ್ಕೆ ತೆರಳುತ್ತೇವೆ. ಜಯ 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 ಜಯ. ಮಾಡಿದ ತಪ್ಪನ್ನು ಮನ್ನಿಸು ಪರಮಾತ್ಮ. ಧೀರ ಧೀರೋದ್ಧಾರ ಕೌಂತೆಯ. ಧೀರ ವೀರೋದ್ಧಾರ ಕೌಂತೆಯ. ವೀರೋದ್ಧಾರ ಕೌಂತೆಯ. ದುಮ್ಮಾನವನು ಬಿಡು ಭಾರತಾಗವ ಮಲ್ಲ ಕೇಳಯ್ಯ. ದುಮ್ಮಾನವನು ಬಿಡು ಭಾರತಾಗವ ಮಲ್ಲ ಕೇಳಯ್ಯ. ಮೂರು ಲೋಕದಿ ನಿನ್ನ ಬೋಲುವ ವಿರವಿದ್ದ ತನ್ನ ಭಕ್ತ ಶಿರೋರತುಲ ನೀನಾದ ತನ್ನಯ ಪಾರಮಾರ್ಥವ ಕೇಳು ಕೇಳುವೆ. ಧೀರ ವೀರೋದ್ಧಾರ ಕೌಂತೆಯ. ದುಮ್ಮಾನವನು ಬಿಡು ಭಾರತಾಗವ ಮಲ್ಲ ಕೇಳಯ್ಯ. ಮನ್ನಿಸು ಪ್ರಭು, ಮನ್ನಿಸು. ಧೀರ ಧೀರೋದ್ಧಾರ ಕೌಂತೆಯ. ದುಃಖವನ್ನು ಬಿಡು. ಮೂರು ಲೋಕದಲ್ಲಿಯೂ ನಿನ್ನನ್ನು ಹೋಲುವಂತಹ ವೀರರಿದ್ದಾರೆ ಹೇಳು. ಭಕ್ತ ಶಿರೋಮಣಿ ಇದ್ದೀಯ ನೀನು. ಪ್ರಮುಖವಾದಂತಹ ಕಾರಣವನ್ನಿಟ್ಟುಕೊಂಡು ನಿನ್ನನ್ನು ಈ ಸ್ಥಿತಿಯಲ್ಲಿ ನಿಲ್ಲಿಸುವ ಹಾಗಾಯಿತು. ಧರೆಯಲ್ಲಿ ದುಷ್ಟತನವನ್ನು ಅಳಿಸಿ ಶಿಷ್ಟರ ಸಮಾಜವನ್ನು ಸ್ಥಾಪಿಸಬೇಕಾಗಿದೆ. ಆ ಸಂದರ್ಭದಲ್ಲಿ ಸಕಲ ಬಂಧು ಬಾಂಧವರನ್ನು ಎದುರಿಸಬೇಕಾದೀತು ನೀನು. ಅದಕ್ಕೋಸ್ಕರವಾಗಿ ಪರೀಕ್ಷೆಯನ್ನು ಮಾಡಿದವ ನಾನು. ಸರಿ ಸರಿ, ಒಪ್ಪಿಕೊಂಡೆ. ನನ್ನನ್ನೇ ಎದುರಿಸಿದ ಮೇಲೆ ನಿನ್ನ ದೃಢಚಿತ್ತ ಅಳುಕುವುದಿಲ್ಲವೆಂದ ಮೇಲೆ ಮುಂಬರುವಂತಹ ಭಾರತಾವಹ ಮಲ್ಲನಹುದು ನೀನು. ಸರಿಯಯ್ಯ, ನೀನು ಗೆದ್ದೆ, ನಿನ್ನದೇನೂ ತಪ್ಪಿಲ್ಲ. ಅಷ್ಟು ಮಾತ್ರವಲ್ಲ, ಶಿವ ಪಾರ್ವತಿಯರ ದರ್ಶನವು ನಮ್ಮ ಪಾಲಿಗಾಯಿತು. ಇದು ಮಮ ಪ್ರಾಣ ಹಿ ಪಾಂಡವಾಹ ಎನ್ನುವ ಹಾಗೆ ಅಂದು ನಾನಾಡಿದಂತಹ ವಾಕ್ಯ. ಅಂತೆ ಇನ್ನು ನಿಮ್ಮನ್ನು ರಕ್ಷಿಸುತ್ತೇನೆ. ಓಂ ಶ್ರೀ ನಮಃ ಕೃಷ್ಣಾಯ ಪರಿಪೂರ್ಣ